ಅವನೊಬ್ಬ ರೌಡಿ ಶೀಟರ್ ಸೊಂಟದಲ್ಲಿ ಗನ್ ಬಾಡಿಗಾರ್ಡ್ ಜೊತೆ ರೇಂಜ್ ರೋವರ್ ಕಾರ್ನಲ್ಲಿ ಬಿಲ್ಡಪ್ ಕೊಡ್ತಾ ಓಡಾಡ್ತಾನೆ. ಹೆಸರಿಗೆ ಬಿಲ್ಡರ್ ಎನಿಸಿಕೊಂಡಿದ್ರು ಇವನು ಮಾಡೋದೆಲ್ಲ ಗುಂಡಾಗಿರಿನೇ. ದುಡ್ಡಿನ ಮದ ನೆತ್ತಿಗೇರಿ ಮಿಲ್ಕ್ ಪಾರ್ಲರ್ಗೆ ನುಗ್ಗಿದ ರೌಡಿ ಶೀಟರ್ ಅಲ್ಲಿದ್ದವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ದಾಂಧಲೆ ಎಬ್ಬಿಸಿದ್ದಾನೆ. ತಿರುಪೆ ಶೋಕಿ ಮಾಡ್ತಾ ಹವಾ ಕ್ರಿಯೇಟ್ ಮಾಡಲು ಹೋಗಿ ಪೊಲೀಸರ ಅತಿಥಿಯಾಗಿದ್ದಾನೆ. ಮಿಲ್ಕ್ ಪಾರ್ಲರ್ಗೆ ನುಗ್ಗಿ ರೌಡಿ ಶೀಟರ್ ದಾಂಧಲೆ. ರೇಂಜ್ ರೋವರ್ ಕಾರ್ನಲ್ಲಿ ಪೊರ್ಕಿ ಬಿಲ್ಡಪ್ ಎಂಟ್ರಿ. ಗನ್ ಹಿಡಿದು ಬಂದ ಸ್ವಯಂ ಘೋಷಿತ ಸಮಾಜ ಸೇವಕ. ಡೆಡ್ಲಿ ಅಟ್ಯಾಕ್, ಮರ್ಡರ್ ಅಟೆಂಪ್ಟ್. ಪೊರ್ಕಿ ಜೈಲು ಸೇರಿದ್ದೇಗೆ? ರಸ್ತೆಯಲ್ಲಿ ಹಾಲಿನ ವ್ಯಾನ್ ನಿಲ್ಲಿಸಿದ್ದ ವಿಚಾರಕ್ಕೆ ಕಿರಿಕ್ ತೆಗೆದಿದ್ದ ರೌಡಿ ಶೀಟರ್ ಮಿಲ್ಕ್ ಪಾರ್ಲರ್ಗೆ ನುಗ್ಗಿ ದಾಂಧಲೆ ಎಬ್ಬಿಸಿದ್ದ. ಬೆಂಗಳೂರು ಹೊರವಲಯ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೇ ತಿಂಗಳು 9ನೇ ತಾರೀಕಿನಂದು ಈ ಘಟನೆ ನಡೆದಿದೆ. ಇಲ್ಲಿನ ಅನಂತನಗರದಲ್ಲಿ HAP ಮಿಲ್ಕ್ ಪಾರ್ಲರ್ ನಡೆಸುತ್ತಿದ್ದ ಗೋಪಾಲ್, ಅನುಷಾ ದಂಪತಿ ಹಾಲಿನ ವ್ಯಾನ್ ಅನ್ನ ರಸ್ತೆ ಬದಿ ನಿಲ್ಲಿಸಿದ್ರು. ಈ ವೇಳೆ ಅದೇ ರಸ್ತೆಯಲ್ಲಿ ಬಾಡಿಗಾರ್ಡ್ಗಳ ಜೊತೆ ರೇಂಜ್ ರೋವರ್ ಕಾರ್ನಲ್ಲಿ ಎಂಟ್ರಿ ಕೊಟ್ಟ ರೌಡಿ ಶೀಟರ್ ತರುಣ್ ಚೌಧರಿ ಏಕಾಏಕಿ ಮಿಲ್ಕ್ ಪಾರ್ಲರ್ಗೆ ನುಗ್ಗಿ ಗೋಪಾಲ್ ದಂಪತಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೂಟ್ ಕಾಲಿನಲ್ಲಿ ಒದ್ದು ಹಲ್ಲೆ ನಡೆಸಿದ್ದಾನೆ. ಬಳಿಕ ಕಾರನ್ನ ಅವರ ಮೇಲೆ ಹತ್ತಿಸಲು ಮುಂದಾಗಿ ಗನ್ನಿಂದ ಶೂಟ್ ಮಾಡಿ ಸಾಯಿಸೋದಾಗಿ ಬೆದರಿಕೆ ಹಾಕಿದ್ದಾನೆ. ಇವನ ಗೂಂಡಾಗಿರಿ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತರುಣ್ ಚೌಧರಿ ಅಂತೇಳಿ ಈ ಆಕೃತಿ ಬಿಲ್ಡರ್ ಅಂತೆ. ಸೊ ಅವನು ಬರೋ ಸ್ಟೈಲ್ ನೋಡಿದ್ರೆ ಹಿಂದೆ 4 ಕಾರು ಮುಂದೆ 4 ಕಾರು ಹಾಕೊಂಡು ಸೇಮ್ ಈ ತೆಲುಗು ಮೂವಿನಲ್ಲಿ ವಿಲನ್ಸ್ ಬರೋ ರೀತಿಯಲ್ಲಿ ಬರ್ತಾನೆ. ಒಂದು ಪಬ್ಲಿಕ್ಕೆಲ್ಲ ಎದುರಿಸೋದು, ನನ್ನ ಹತ್ರ ಗನ್ ಇದೆ, ನನ್ನ ಹತ್ರ ದೊಣ್ಣೆ ಇದೆ, ಮತ್ತು ತುಂಬ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಎಲ್ಲ ಮಾಡ್ತಾನೆ. ಆದರೆ ಇವ್ನು ಗನ್ ಲೈಸೆನ್ಸ್ ಇದೆಯಾ ಇಲ್ವಾ ಏನು ಅಂತೇಳಿ ಗೊತ್ತಿಲ್ಲ. ಮತ್ತು ಯಾರಾದರೂ ಇದು ಅವನು ಆಪೋಸಿಟಾಗಿ ಮಾತಾಡಿದ್ರೆ ಕಾರ್ ಹತ್ತಿಸಿ ನಿಮಗೆ ಸಾಯಿಸ್ಬಿಡ್ತೀನಿ ಅಂತೇಳಿ ಧಮಕಿ ಹಾಕೋದು ಇದೆಲ್ಲ ಮಾಡ್ತಾನೆ. ಸೊ ಮೊನ್ನೆ 9ನೇ ತಾರೀಕು ನನ್ನ ಶಾಪಿಗೆ ಬಂದು ಏಕಾಏಕಿ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಹಲ್ಲೆ ಮಾಡಿ ಅವನ ಬಾಡಿಗಾರ್ಡ್ಸ್ಗೆ ಹೋಗಿ ದೊಣ್ಣೆ ತಗೊಂಡು ಅಂತ ಹೇಳ್ತಾರೆ. ಆಮೇಲೆ ಬಾಡಿಗಾರ್ಡ್ಸು ದೊಣ್ಣೆ ತರೋದಿಲ್ಲ, ಇವನೇ ಹೋಗ್ತಾನೆ, ಸಿಗೋದಿಲ್ಲ. ಮತ್ತು ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಬಂದು ಗನ್ ಬನ್ನಿ ಅಂತ ಹೇಳ್ತಾನೆ. ಅವರು ಕೂಡ ಗನ್ ತರೋದಿಲ್ಲ, ಯಾವ ಗನ್ ತರಲಿಲ್ವ. ಮತ್ತು ಅವ್ನು ಬಾಡಿಗಾರ್ಡ್ಗೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ನಾನು ಮತ್ತು ನನ್ನ ವೈಫು ಶಾಪಲ್ಲಿರೋತ್ತಿಗೆ ಬಂದು ಏಕಾಏಕಿ ಬಂದು ಹಲ್ಲೆ ಮಾಡ್ತಾನೆ. ಇನ್ನು ಈ ರೌಡಿ ಶೀಟರ್ ತರುಣ್ ಚೌಧರಿ ಬಿಹಾರದಿಂದ ಹಲವು ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದು ಬಿಲ್ಡರ್ ಆಗಿ ಕೋಟಿ ಹಣ ಸಂಪಾದನೆ ಮಾಡಿದ್ದಾನೆ. ಹಣದ ಅಮಲು ನೆತ್ತಿಗೇರಿ ರೇಂಜ್ ರೋವರ್ ಕಾರಿನ ಹಿಂದೆ ಮುಂದೆ 2 ಕಾರುಗಳಲ್ಲಿ ಬಾಡಿಗಾರ್ಡ್ಸ್ಗಳ ಜೊತೆಗೆ ಓಡಾಡ್ತಿದ್ದ ಬಿಲ್ಡಪ್ ರಾಜ ಸಿಕ್ಕ ಕಡೆಗಳಲ್ಲಿ ಸುಖಾಸುಮ್ಮನೆ ಕಿರಿಕ್ ಮಾಡ್ತಿದ್ದ. ಸ್ವಯಂ ಘೋಷಿತ ಸಮಾಜ ಸೇವಕನೆಂದು ಬಿಲ್ಡಪ್ ಕೊಡೋ ಈ ಆಸಾಮಿ ಟೇಬಲ್ ಮೇಲೆ ಗನ್ನಿಟ್ಟು ರೀಲ್ಸ್ ಮಾಡುತ್ತಾ ತಿರ್ಪೆ ಶೋಕಿ ಮಾಡೋದರ ಜೊತೆಗೆ ರಸ್ತೆಯಲ್ಲಿ ಸಿಕ್ಕವರಿಗೆ ಗನ್ ತೋರಿಸಿ ಬೆದರಿಕೆ ಕೂಡ ಹಾಕ್ತಿದ್ದ. ಅದಲ್ಲದೆ ಜನಸೇವಕ ಎಂದು ಆಮ್ ಆದ್ಮಿ ಪಾರ್ಟಿಗೆ ಹೋಗಿದ್ದ ಈ ಪೊರ್ಕಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. ತರುಣ್ ಚೌಧರಿ ಅಂತ ಹೇಳಿ ರೌಡಿ ಶೀಟರ್ ಮತ್ತು ಈ ಬಿಹಾರ್ ಮೂಲದ ವ್ಯಕ್ತಿ ಮನೆಗೆ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಮಿಲ್ಕ್ ಪಾರ್ಲರ್ ಇದೆ ಆನಂದ್ ಅಂತ ಹೇಳಿ, ಮತ್ತು ಅವ್ರ ಪತ್ನಿಯವರು ನಡೆಸ್ತಾ ಇರ್ತಾರೆ. ವೆಹಿಕಲ್ ಪಾರ್ಕ್ ನಿಲ್ಲಿಸಿದಾರಂತೆ. ನಾನು ಬಂದಾಗ ನೀನು ಗಾಡಿ ತೆಗೆದಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಏಕಾಏಕಿ ಒಳಗಡೆ ಬಿಟ್ಟು ಗೋಪಾಲ್ಗೆ ಮತ್ತು ಅವ್ರ ಪತ್ನಿಗೆ ಮಕ್ಕಳು ಇದ್ದಾರೆ ಅಂತ ನೋಡಿದಿರ ಅಸಾಲ್ಟ್ ಮಾಡಿದ್ದಾನೆ. ಅವನಿಬ್ಬರು ಬಾಡಿ ಗಾರ್ಡ್ಸ್ ಥರ ಇಟ್ಕೊಂಡಿದ್ದಾನೆ. ಅವ್ರು ಬಂದಾಗ ಅವ್ರಿಗೂ ನೂಕಾಟ ತಲಾಟ ಮಾಡಿದ್ದಾನೆ. ಅವ್ನು ತುಂಬ ಅನ್ರೂಲಿ ಬಿಹೇವಿಯರ್ ಇದೆ. ಸೊ ಇಮಿಡಿಯೇಟ್ಲಿ 112ಗೆ ಫೋನ್ ಮಾಡ್ತಾರೆ. ಅವರು ನಮ್ಮ ಹೊಯ್ಸಳ 8 ಹೆಬ್ಬಗೋಡಿ ಅವರು ಹೋಗಿ ಇಮಿಡಿಯೇಟ್ ಅಟೆಂಡ್ ಮಾಡಿದಾಗ ಆರೋಪಿ ತಪ್ಪಿಸ್ಕೊಂಡಿರ್ತಾನೆ. ಘಟನೆ ನಡೆದ 24 ಗಂಟೆನಲ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವನು ಪಿಸ್ತೂಲಲ್ಲಿ ಹೇರಿಸೋದು ಮತ್ತು ಗಾಡಿ ಹತ್ತಿಸ್ತೀನಿ ಅಂತ ಹೇರಿಸೋದು ಎಲ್ಲ CCTVನಲ್ಲೆಲ್ಲ ರೆಕಾರ್ಡ್ ಆಗಿದೆ. ಸೊ ಅವರು ಧೈರ್ಯವಾಗಿ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟ 24 ಗಂಟೆಯಲ್ಲಿ ಆರೋಪಿನ ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೆ ಕಳಿಸಿದ್ವಿ. ತನಿಖೆ ಮುಂದುವರೆದಿದೆ. ಇನ್ನು ಮಿಲ್ಕ್ ಪಾರ್ಲರ್ನಲ್ಲಿ ದಾಂಧಲೆ ಎಬ್ಬಿಸಿ ಹಲ್ಲೆ ನಡೆಸಿದ ಪ್ರಕರಣ ಸಂಬಂಧ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ತರುಣ್ ಚೌಧರಿಯನ್ನ ಬಂಧಿಸಿದ ಪೊಲೀಸರು ಜೈಲಿಗಟ್ಟಿದ್ದಾರೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.